ಸೋಮರಪೇಟೆಯ ಮಕ್ಕಳ ಗುಡಿಬೆಟ್ಟ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಸಮಿತಿ ಸಭೆ ತಾಲೂಕಿನ ಮಕ್ಕಳ ಗುಡಿಬೆಟ್ಟದಲ್ಲಿ ಸಮಿತಿ ಅಧ್ಯಕ್ಷ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಪ್ರವಾಸಿ ತಾಣ ಮಕ್ಕಳ ಗುಡಿಬೆಟ್ಟದಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳಾಗಿವೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕು. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಉದ್ಯಾನ ಸೇರಿದಂತೆ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಲಾಗುತ್ತೆ. ಸಮಿತಿ ಸದಸ್ಯರು ಸಭೆ ಸೇರಿ ಅಭಿವೃದ್ಧಿ ಬಗ್ಗೆ ಸೂಕ್ತ ಯೋಜನೆಗಳನ್ನು ರೂಪಿಸಬೇಕಿದೆ. ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರೂ ಕೈಜೋಡಿಸಬೇಕೆಂದರು. ಸಾಕಷ್ಟು ಪ್ರವಾಸಿ ಸ್ಥಳಗಳು ಸ್ಥಳೀಯ ಮಕ್ಕಳ ಗುಡಿಬೆಟ್ಟದ ಸುತ್ತಲೂ ಸಾಕಷ್ಟು ತ್ಯಾಜ್ಯ ಕಂಡುಬರ್ತಾ ಇದ್ದು, ಒಂದು ವಾರದಲ್ಲಿ ಸ್ವಚ್ಛ ಮಾಡಿಸುವಂತೆ ಕಿರಗಂದೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೇಣುಗೋಪಾಲ್ ಅವರಿಗೆ ಶಾಸಕರು ಸೂಚನೆ ನೀಡಿದರು. ತ್ಯಾಜ್ಯ ಸಂಗ್ರಹಿಸಲು ಅಲ್ಲಲ್ಲಿ ತೊಟ್ಟಿಗಳು, ಆಯ್ದ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಈ ಆವರಣವನ್ನು ಅಶುದ್ಧಗೊಳಿಸಲು ಮುಂದಾಗುವವರ ಮೇಲೆ ಸೂಕ್ತ ಕ್ರಮ ಮತ್ತು ದಂಡ ವಿಧಿಸುವ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರು ಇಲ್ಲಿಂದ ಪರಿಸರವನ್ನು ಆಹ್ಲಾದಿಸುವಂತೆ ಮಾಡಬೇಕೆಂದರು. ನಿಮಗೇನು ಆತಂಕ ಇದೆ ಆ ಥರ ಬಿಟ್ಕೊಳಕ್ ಹೋಗಬೇಡಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಈ ಜಾಗ ಎಲ್ಲಾ ರೀತಿಯಲ್ಲಿ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು ಈ ವಿಚಾರದಲ್ಲಿ. ಯಾಕಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲೇ ಅವರ ಆಡಳಿತದಲ್ಲೇ ಬೆಳೆಸ್ಕೊಂಡು ಬಂದಿರೋದು ಅಂತ ನನ್ನ ಅಭಿಪ್ರಾಯ. ಟೂರಿಸಂ ಇಲಾಖೆಗೆ ನನಗೆ ಗೊತ್ತಿರಂಗೆ ಹಲವಾರು ಈ ತರ ಟೂರಿಸ್ಟ್ ಜಾಗಗಳು ಇನ್ನು ಗ್ರಾಮ ಪಂಚಾಯತಿ ಅಂಡರಲ್ಲೇ ಇರೋದು. ಮಳವಳ್ಳಿ ಫಾಲ್ಸ್ ಆಗಿರ್ಬೋದು, ಇಲ್ಲಾಗಿರ್ಬೋದು, ಅಗ್ಲಿ ಫಾಲ್ಸ್ ಆಗಿರ್ಬೋದು, ಹಲವಾರು ನಮ್ಮ ಕ್ಷೇತ್ರದಲ್ಲಿ ಬಂದಂತ ಜಾಗದಲ್ಲಿ ಇನ್ನೂ ನಾವು ಗ್ರಾಮ ಪಂಚಾಯತ್ ಆಡಳಿತದಲ್ಲಿ ಕಾರಣಾಂತರದಿಂದ ಆಗಿರೋದು. ಪ್ರವಾಸೋದ್ಯಮ ಇಲಾಖೆ ಬಂದ್ರೆ ಏನ್ ಮಾಡ್ತಿದ್ರಿ ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆಗೆ ಜವಾಬ್ದಾರಿ ಕೊಡ್ತಿದ್ರು, ಗ್ರಾಮ ಪಂಚಾಯತಿಗೆ ಬೇರೆ ರೀತಿಯಲ್ಲಿ ಅನುಕೂಲ ಆಯ್ತಿರ್ಲಿಲ್ಲ. ಅದನ್ನ ಹೇಳಿದಂಗೆ ಈ ಜಾಗ ನಮ್ಮ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಅದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ. ಆಗ ನಾನು ಡೆಪ್ಯೂಟಿ ಕಮಿಷನರ್ಗೆ ಈಗಲೇ ಫೋನಲ್ಲಿ ಮಾತಾಡಿದ್ದೀನಿ. ನಾನು ಅವ್ರ ಹತ್ರ ಅವರೊಂದು ಶಿಫಾರಸು ಮಾಡಿ, ಎಲ್ಲಿ ಯಾರು ನೇತ ಬಯಸಬೇಡಿ, ಯಾರು ಜಮೀನ್ ಪಕ್ಕ ಇರ್ಬೋದು, ನಂದೇ ಇರ್ಬೋದು, ನಿಮ್ದಿರ್ಬೋದು, ನಿಂದೆ ಪಕ್ಕದಲ್ಲಿ ಕಳಸಲಿ ಬಂದಾಗ ಅದ್ಭುತ ಮಾಡಿದ್ರ ಒಂದು ಆ ಗುಡಿಗೆ ಒಂದು ಶೀತ ಅಂದ್ರೆ ಒಂದು ರಕ್ಷಣೆ ಕೊಡ್ಲಿಕ್ಕೆ ಒಂದು ಇದು ಮಾಡ್ಕೊಟ್ಟಿದ್ರ. ಬೆಂಚ್ಗಳಿರ್ಬೋದು, ಪೇಂಟಿಂಗ್ ಇರ್ಬೋದು, ಆ ಬಾಟಲ್ ಟ್ರಾಪ್ಸ್ಗಳಿರ್ಬೋದು, ಇಲ್ಲಿ ಒಂದು ರೀತಿಲಿ ರಕ್ಷಣೆ ಮಾಡೋಕ್ಕೆ ಅಂತ ಒಂದು ನೀವೇನು ಈ ಜಾಗನ ಪ್ರವಾಸಿಗರು ಬಂದಾಗ ಕೂರ್ಲಿಕ್ಕೆ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ಒಂದು ಜವಾಬ್ದಾರಿ ತಗೊಂಡಿರೋ ಅದ್ಭುತ ಮಾಡ್ಕೊಂಡು ಬಂದಿದ್ರ. ನಿಮ್ಮ ಕೋರಿಕೆ ಮೇಲೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದೇನು ಔಟ್ಡೋರ್ ತರದ್ದು ಒಂದು ಆಟ ಆಡಕ್ಕೆ ಔಟ್ಡೋರ್ ಜಿಮ್ ಅಂತ ಅಂತೀವಿ. ಅದನ್ನ ನಾವು ಆ ಒಂದು ಮಳೆ ಟೈಮಲ್ಲಿ ಅಲ್ಲಿ ಒಂದು ನೀರು ಸೇರ್ಕೊತದೆ. ಆ ನೀರು ಸೇರಿದಂಗೆ ಯಾವ ರೀತಿ ಮಾಡಬೇಕು ಅಂತ ನೋಡ್ಬಿಟ್ಟು ಈ ಮಣ್ಣು ಒಂದು ಅರ್ಧ ಅಡಿ ಮಣ್ಣು ಒಂದೊಂದು 2 ಅಡಿ ಮಣ್ಣು ತುಂಬಿಸಿದ್ರೆ ಲೆವೆಲ್ ಮಾಡಿ ಇದನ್ನ ಬಿಟ್ಟರೆ ಮಕ್ಕಳಿಗೆ ಜಿಮ್ಮು ಪ್ಲಸ್ ಆಟ ಆಡ್ಲಿಕ್ಕೆ ಒಂದು ಅವಕಾಶ ಮಾಡಿದ್ರೆ ದೊಡ್ಡವರು ಆಟ ಆಡ್ಬೋದು, ಏನು ಸಮಸ್ಯೆ ಚಿಕ್ಕವರು ಆಟ ಆಡೋದಕ್ಕೆ ಒಂದು ಅವಕಾಶ ಸಿಕ್ಕಿ ಬೇರೆ ರೀತಿಯಲ್ಲಿ ಬೇರೆ ಅಭಿವೃದ್ಧಿ ಕಾಮಗಾರಿಗೆ ಏನಾದ್ರು ದುಡ್ಡಿನ ಅವಶ್ಯಕತೆ ನೀವು ಬೇರೆಯವ್ರ ಹತ್ರ ಏನು ಹೋಗೋದೇನು ಬೇಡ, ಶಾಸಕರಿಂದಲೇ ಕೊಡ್ಲಿಕ್ಕೆ ನಾನು ಜವಾಬ್ದಾರಿ ಇದ್ರಿ. ಒಂದೆಲ್ಲರೂ ಕೂತ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಳ್ಳೋಣ. ನೀವ್ ಹೇಳ್ದಂಗೆ ಇದನ್ನ ಕಾಂಕ್ರಿಟೈಸಿಂಗ್ ಮಾಡಿದ್ರೆ, ಇಲ್ಲಾಂದ್ರೆ ಬೇರೆ ರೀತಿ ದೊಡ್ಡ ದೊಡ್ಡ ಕಟ್ಟಡಗಳು ಮಾಡಿದ್ರೆ ಆ ಮಟ್ಟಕ್ಕೆ ಆ ಲಕ್ಷ್ಯ ಹೋಗುತ್ತೆ. ಅದೇ ರೀತಿ ನೀವೇನು ಅಲ್ಲಿ ಒಂದು ಆವತ್ತಿನ ಕಾಲದಲ್ಲಿ ಎಷ್ಟು ವರ್ಷ ಕಟ್ಟಿರೋದು, ನಾನಂತೂ ಚಿಕ್ಕವರಿದ್ದಾಗ 20-25 ವರ್ಷ ಆಗಿದೆ. ಅದನ್ನ ಒಂದು ರೀತಿ ಮಾಡರ್ನೈಸೇಷನ್ ಮಾಡಿ ಈ ಒಂದು ಗಜಿಬೋ ಅಂತ ಬರ್ತದೆ, ನೀವು ಕೇಳಿರ್ಬೋದು. ಒಂದು ಗಜಿಬೋ ತರ ಒಂದು ಕಟ್ಟಕ್ಕೆ ನಾವು ಎಲ್ಲ ನಾನು ಶಾಸಕರಿಂದ ಕೊಡ್ತೀನಿ ಈ ಸರಿ. ಅದರಲ್ಲೂ ಒಂದು ರೀತಿ ಬದಲಾವಣೆ ತಂದು ಪ್ಲಸ್ ಇದೆರಡೂ ಸೇರಿಸಿ ನನ್ನ ಅನುದಾನದಲ್ಲಿ ಕೊಡ್ತೀನಿ. ಮೊದಲು ನೀವು ಹೇಳ್ದಂಗೆ ಸರ್ಕಾರ ಜಾಗ ಗೊತ್ತುಪಡಿಸ್ಬೇಕು ಅಂತ ಹೇಳಿದ ಪಂಚಾಯತಿಯಲ್ಲಿ ಹೆಚ್ಚಿನ ಹಣಕಾಸು ಇರಲಿಲ್ಲ. ಆದರೂ ಜನಗಳು ಬಂದು ಹೋಗ್ಲಿಕ್ಕೋಸ್ಕರ ಒಂದು ಸಣ್ಣ ಸೆಡ್ಡನ್ನು ಕಟ್ಟಿ ಇಲ್ಲಿ ಜನಗಳಿಗೆ ಬರಲಿಕ್ಕಂತ ಒಂದು ವ್ಯವಸ್ಥೆ ಆ ಸಂದರ್ಭದಲ್ಲಿ ನಾವು ಮಾಡಿಕೊಟ್ಟಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಬಂದಿದ್ದಾರೆ. ಈ ಮುಂದಿನ ಒಂದು ಎಲ್ಲ ಕೆಲಸಗಳನ್ನು ಅವ್ರು ಮಾಡಿಸ್ಕೊಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳಿ ನಲ್ಲಿದ್ದು ಪ್ರವಾಸಿಗರ ಪಾಲಿನ ಸ್ವರ್ಗ ಈ ಬೆಟ್ಟಕ್ಕೆ ಮಕ್ಕಳಗುಡಿ ಬೆಟ್ಟ ಎಂದು ಹೆಸರು ಬಂದ ಬಗೆ ಐತಿಹಾಸಿಕ ಹಿನ್ನೆಲೆಯ ಕಥೆಯೊಂದು ಪ್ರಚಲಿತದಲ್ಲಿದೆ. ನೂರಾರು ವರ್ಷಗಳ ಹಿಂದೆ
ಸುತ್ತಮುತ್ತಲಿನ ಊರುಗಳ ಮಕ್ಕಳು ಪ್ರತಿನಿತ್ಯ ಬೆಟ್ಟದ ಮೇಲೆ ದನಕರುಗಳನ್ನು ಹೊಡೆದುಕೊಂಡು ಬಂದು ಮೇಯಲು ಬಿಟ್ಟು ಆಟ ಆಡುತ್ತಿದ್ದರು. ತಾವು ಮನೆಯಿಂದ ಕಟ್ಟಿಕೊಂಡು ಬಂದ ಬುತ್ತಿಯನ್ನು ತಿಂದು ಸಂಜೆಯವರೆಗೂ ಅಲ್ಲಿಯೇ ಕಾಲ ಕಳೆಯುತ್ತಿದ್ದರು. ಈ ಸಂದರ್ಭ ಆಟ ಆಡುತ್ತಾ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಆರಿಸಿ ಒಂದರ ಮೇಲೊಂದು ಜೋಡಿಸಿ ಸಣ್ಣ ಗುಡಿ ಕಟ್ಟಿ ಅದರೊಳಗೆ ಒಂದೆರಡು ಲಿಂಗ ಮಾದರಿಯ ಕಲ್ಲನ್ನು ಇಟ್ಟು ಕಾಡು ಹೂಗಳನ್ನು ಕಿತ್ತು ತಂದು ಲಿಂಗಕ್ಕೆ ಅರ್ಪಿಸಿ ಪೂಜೆ ಮಾಡುತ್ತಿದ್ದರು. ಹಾಗೆಯೇ ಈ ಬೆಟ್ಟಕ್ಕೆ ಪಿಕ್ನಿಕ್ ಬರುತ್ತಿದ್ದ ಶಾಲಾ ಮಕ್ಕಳು ಕೂಡ ಇಲ್ಲಿಯ ಗುಡಿಯನ್ನು ನೋಡಿ ಅದೇ ಮಾದರಿಯ ಚಿಕ್ಕ ಚಿಕ್ಕ ಗುಡಿಗಳನ್ನು ಕಟ್ಟುತ್ತಿದ್ದರೆಂದು ಪ್ರತೀತಿ. ಹಾಗಾಗಿಯೇ ಈ ಬೆಟ್ಟಕ್ಕೆ ಮಕ್ಕಳ ಗುಡಿ ಬೆಟ್ಟ ಎಂದು ಹೆಸರು ಬಂತೆಂದು ಚಾಲ್ತಿಯಲ್ಲಿರುವ ಕಥೆ. ಬೆಟ್ಟದ ಮೇಲೆ ಈಗಲೂ ಮಕ್ಕಳು ಕಟ್ಟಿದ ಗುಡಿ, ಅದರೊಳಗಿರುವ ಲಿಂಗ ಮಾದರಿಯ ಕಲ್ಲುಗಳನ್ನು ನಾವು ಕಾಣಬಹುದು. ಈ ಬೆಟ್ಟದ ಮೇಲಿರುವ ವೀಕ್ಷಣಾ ಗೋಪುರದಿಂದ ನಿಂತು ಸುತ್ತಲೂ ಕಣ್ಣಾಡಿಸಿದರೆ ಹಚ್ಚ ಹಸುರಿನ ಅದ್ಭುತ ಲೋಕವೇ ತೆರೆದುಕೊಳ್ಳುತ್ತದೆ. ಹಿಂದೆ ಪ್ರಚಾರದ ಕೊರತೆಯಿಂದ ಈ ಬೆಟ್ಟವನ್ನು ವೀಕ್ಷಿಸಲು ಬರುವವರ ಸಂಖ್ಯೆ ತೀರಾ ಕಡಿಮೆ ಇತ್ತು. ಐಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್.ಬಿ. ಶಿವಕುಮಾರ್, ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಚಂಗಪ್ಪ, ತಾಲೂಕು ಘಟಕದ ಅಧ್ಯಕ್ಷ ಎ.ಆರ್. ಮುತ್ತಣ್ಣ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸತೀಶ್, ಸೆಸ್ಕ್ ಎಇಇ ವಿನಯ್ ಪಾಲ್ಗೊಂಡಿದ್ದರು.